ನಮಸ್ಕಾರ ಗುರುಗಳು ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಸಿಲಿಂಡರ್ ಮತ್ತು ಗ್ಯಾಸ್ ಗಳನ್ನ ಅಂದ್ರೆ ಒಲೆ ಮತ್ತು ಸಿಲಿಂಡರ್ ನ ಯಾವ ರೀತಿಯಾಗಿ ನಾವು ಕನೆಕ್ಷನ್ ತಗೋಬಹುದು. ಕನೆಕ್ಷನ್ ತಗೊಂಡಾದ್ಮೇಲೆ ಪ್ರತಿ ತಿಂಗಳು ನಾವು ಗ್ಯಾಸ್ ಅನ್ನ ತುಂಬಿಸ್ಲಿಕ್ಕೆ ಹೋದಾಗ 300 ರೂಪಾಯಿ ಸಬ್ಸಿಡಿಯನ್ನ ನಾವು ಯಾವ ರೀತಿಯಾಗಿ ಜಮಾ ತಗೋಬಹುದು ಅನ್ನುವಂತಹ ವಿಧಾನ ಮತ್ತೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸಮಾಧಾನಕ್ಕೆ ಸಂಪೂರ್ಣವಾಗಿ ನೋಡಿದ್ರೆ ವಿಡಿಯೋದಲ್ಲಿ ಹೇಳುವಂತ ಇವತ್ತು ಉಚಿತವಾಗಿ ಸಿಲಿಂಡರ್ ಮತ್ತೆ ಅದರ ಜೊತೆಗೆ ಬರುವಂತ ಒಲೆ ಆಗಿರಬಹುದು ಸಂಪೂರ್ಣವಾಗಿ ಒಂದು ಸಿಲಿಂಡರ್ ಕಿಟ್ ಅನ್ನ ನಾವು ಯಾವ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಅದರ ಒಂದು ಲಾಭವನ್ನ ತಗೋಬಹುದು. ಜೊತೆಗೆ ಪ್ರತಿ ತಿಂಗಳು 300 ರೂಪಾಯಿ ಸಬ್ಸಿಡಿಯನ್ನ ಯಾವ ರೀತಿಯಾಗಿ ನಮಗೆ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಮೊದಲಿಗೆ ಇವತ್ತು ಅರ್ಜಿ ಪ್ರಾರಂಭ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ನೋಡಿಕೊಂಡು ಆನ್ಲೈನ್ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನುವಂತ ವಿಧಾನ ಮತ್ತೆ ಆ ಒಂದು ವೆಬ್ಸೈಟ್ ಗೆ ಯಾವ ರೀತಿಯಾಗಿ ಹೋಗಬೇಕು ಅನ್ನುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವು ಏನ್ ಸರ್ಚ್ ಮಾಡಬೇಕಾಗಿದೆ pmui.gov.in ಅಂತ ಟೈಪ್ ಮಾಡ್ಕೊಂಡ್ರೆ ಸಾಕು. ಇವತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವೇನ್ ಮಾಡಬಹುದು ಅಂದ್ರೆ ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಸಲಕರಣೆಗಳು ಕೂಡ ನಿಮ್ಮ ಮನೆ ಬಾಗಿಲಿಗೆ ನೀವೇನ್ ಮಾಡಬಹುದು ತರಿಸ್ಕೋಬಹುದು. ಹೌದಾ, ನೋಡಬಹುದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತೇಳಿ ನಾವು ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಗೆ ನಾವು ಬಂದಿದ್ದೀವಿ. ಇದರಲ್ಲಿ ನಮ್ಗೆ ಏನ್ ಮಾಡಬೇಕಾಗಿದೆ ಸಂಪೂರ್ಣವಾಗಿ ನಮ್ಗೆ ಇವತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಸಂಬಂಧಪಟ್ಟಿರುವಂತಹ ಎಲ್ಲ ತರದ ಒಂದು ಮಾಹಿತಿಯನ್ನ ನೋಡಬಹುದು. ಈ ಒಂದು ಮಾಹಿತಿಯನ್ನ ನೀವು ಕನ್ನಡದಲ್ಲಿ ಕೂಡ ನೋಡಬಹುದು. ಇಲ್ಲಿಂದ ಇಂಗ್ಲಿಷ್ ಅಂತ ಇದೆ, ಕನ್ನಡದಲ್ಲಿ ಕೂಡ ಕೆಲವೊಂದು ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ, ಕೆಲವೊಂದು ವೆಬ್ಸೈಟ್ ಗೆ ಹೇಳಿರ್ತಾರೆ. ಅದನ್ನು ಕೂಡ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು. ಓಕೆ, ವೆಬ್ಸೈಟ್ ಅಂಡರ್ ಮೇಂಟೆನೆನ್ಸ್ ಅಂತ ಬರ್ತಾ ಇದೆ, ಸರ್ವರ್ ಬಿಸಿ ಅಂತ ಬರ್ತಾ ಇದೆ. ಒಂದ್ಸಾರಿ ರೀಲೋಡ್ ಮಾಡ್ಕೊಳ್ಳೋಣ ಅಥವಾ ಇನ್ನೊಂದ್ಸರ್ತಿ ಮತ್ತೊಮ್ಮೆ ನಾವೇನ್ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ಓಪನ್ ಮಾಡ್ಕೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಮೇಂಟೆನೆನ್ಸ್ ಆಗ್ತಾ ಇದೆ ಅಂತ ಬರ್ತಾ ಇದೆ. ಇರ್ಲಿ, ಅದು ಓಪನ್ ಆದ್ರೂ ಪರವಾಗಿಲ್ಲ. ಇನ್ನೊಂದ್ಸರ್ತಿ ಓಪನ್ ಮಾಡ್ಕೊಂಡಿದೀವಿ. ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ಅಪ್ಲೈ ಫಾರ್ ನ್ಯೂ ಉಜ್ವಲ PMUI ಕನೆಕ್ಷನ್ ಅಂತ ಬರ್ತಾ ಇದೆ. ಅಂದ್ರೆ ಹೊಸದಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ನಿಮ್ಮ ಕುಟುಂಬಕ್ಕೆ ಒಂದು ಗ್ಯಾಸ್ ಅಂದ್ರೆ 2 ಸಿಲಿಂಡರ್ ಗ್ಯಾಸ್ ಕೊಡ್ತಾರೆ, ಒಂದು ಒಲೆ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಸಲಕರಣೆಗಳು ಕೂಡ ನೀವು ಒಂದು ಕಿಟ್ ಅನ್ನ ಸಂಪೂರ್ಣವಾಗಿ ತಗೋಬಹುದು. ಜೊತೆಗೆ ಪ್ರತಿ ತಿಂಗಳು ಈ ಒಂದು ಯೋಜನೆ ಅಡಿಯಲ್ಲಿ ತಗೊಂಡಿರುವಂತಹ ಕುಟುಂಬದವರಿಗೆ ಪ್ರತಿ ತಿಂಗಳು 300 ರೂಪಾಯಿ ಸಬ್ಸಿಡಿಯನ್ನ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನೀವೇನ್ ಮಾಡಬಹುದು, ನಿಮ್ಮ ಹತ್ತಿರದಲ್ಲಿರುವಂತಹ ನೇರೆಸ್ಟ್ ಒಂದು ಗ್ಯಾಸ್ ಏಜೆನ್ಸಿ ಅವರು ಇವತ್ತು ಇಂಡಿಯನ್ ಗ್ಯಾಸ್ ಆಗಿರ್ಬೋದು, ಭಾರತ್ ಗ್ಯಾಸ್ ಆಗಿರ್ಬೋದು, HP ಗ್ಯಾಸ್ ಆಗಿರ್ಬೋದು, ಈ ಒಂದು HP ಗ್ಯಾಸ್ ಇರುವಂತಹ ನೇರೆಸ್ಟ್ ಇರುವಂತಹ ಒಂದು ಏಜೆನ್ಸಿ ಹತ್ರನೂ ಕೂಡ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅವರಿಗೆ ಒಂದು ಅಕ್ಲೋಸ್ಮೆಂಟ್ ಕೊಟ್ರೆ ಅವರು ಸಂಪೂರ್ಣವಾಗಿ ಅಪ್ರೂವಲ್ ಅನ್ನ ತಗೊಂಡು ಇವ್ರು ನಮ್ಮ ಗ್ರಾಹಕರಿದ್ದಾರೆ ಅಂತ ಹೇಳಿ ಅವರು ಅಪ್ರೂವಲ್ ಮಾಡಿ ನಿಮಗೆ ಸಂಪೂರ್ಣವಾಗಿ ಗ್ಯಾಸ್ ವಿತರಣೆಯನ್ನ ಮಾಡ್ತಾರೆ. ಇಲ್ಲ ಸರ್ ನಾನೇ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಅವಾಗ ನೀವು ಏನ್ ಮಾಡ್ಬೇಕಂದ್ರೆ ಅಪ್ಲೈ ಫಾರ್ ನ್ಯೂ ಉಜ್ವಲ ಅಂತ ಇದ್ದೀರತ್ತ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಈ ರೀತಿಯಾಗಿರುವಂತಹ ಪೇಜ್ ಓಪನ್ ಆಗುತ್ತೆ. ಇದು ಕನ್ನಡದಲ್ಲಿ ಇನ್ನು ನಡೀತಾ ಇದೆ, ಸರ್ವರ್ ಅದು ಸುತ್ಕೋತಾ ಇದೆ, ಇರ್ಲಿ ಪರವಾಗಿಲ್ಲ. ಓಕೆ, ಇಲ್ಲಿ ಅಪ್ಲೈ ಫಾರ್ ದ ನ್ಯೂ ಉಜ್ವಲ ಕನೆಕ್ಷನ್ ಅಂತ ಬಂದಾಗ ಏನೆಲ್ಲ ಬೇಕಾಗುತ್ತೆ ಇವತ್ತು APL ಕಾರ್ಡ್ 18 ವರ್ಷ ಪೂರ್ಣಗೊಂಡಿರುವಂತಹ ಮಹಿಳೆಯರಾಗಿರ್ಬೋದು, ಜೊತೆಗೆ LPG ಗ್ಯಾಸ್ ಕನೆಕ್ಷನ್ ತಗೊಳ್ಳುವಂತವರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೋ ಅವರೆಲ್ಲರ ಒಂದು ಆಧಾರ್ ಕಾರ್ಡ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ ಲಗತ್ತಿಸಬೇಕಾಗತ್ತೆ. ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತಗೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕಿಗೆ ನೀವು KYC ಅನ್ನ ಸಂಪೂರ್ಣವಾಗಿ ಮಾಡಿಸ್ಕೊಂಡಿರ್ಬೇಕಾಗುತ್ತೆ. ರೇಷನ್ ಕಾರ್ಡ್ KYC ಆಗಿರಬೇಕು. ಎಲ್ಲವನ್ನು ಕೂಡ ಸಮಾಧಾನದಿಂದ ನೋಡ್ಕೋಬಹುದು. ಐಡೆಂಟಿಫಿಕೇಶನ್ ಪ್ರೂಫ್ ಗೆ ನೀವು ಆಧಾರ್ ಕಾರ್ಡ್ ಲಗತ್ತಿಸಬಹುದು. ಜೊತೆಗೆ ಅಡ್ರೆಸ್ ಪ್ರೂಫ್ ಗೆ ನೀವು ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಕೂಡ ಹಚ್ಚಬಹುದು. ರೇಷನ್ ಕಾರ್ಡ್ ಬೇಕಾಗುತ್ತೆ, ಜೊತೆಗೆ ಆಧಾರ್ ಕಾರ್ಡ್ ಕಾಪಿ, ಬ್ಯಾಂಕ್ ಒಂದು ಪಾಸ್ಬುಕ್ ಬೇಕಾಗುತ್ತೆ, ಡಿಕ್ಲರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ತಗೊಂಡು ನೀವೇನ್ ಮಾಡ್ಬೇಕಾಗುತ್ತೆ ಆನ್ಲೈನ್ ಪೋರ್ಟಲ್ಗೆ ನೀವು ಹೋಗ್ಬೇಕಾಗುತ್ತೆ. ಅವಾಗ ನಾನು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಆನ್ಲೈನ್ ಪೋರ್ಟಲ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಯಾವ ಏಜೆನ್ಸಿ ಅವರಿಗೆ ಅಂದ್ರೆ ಯಾವ ಗ್ಯಾಸ್ ಕನೆಕ್ಷನ್ ನಿಮ್ಗೆ ಬೇಕಾಗಿದೆ. ಇವತ್ತು ಕೇಂದ್ರ ಸರ್ಕಾರದವರು ಗ್ಯಾಸ್ ಅನ್ನ ವಿತರಣೆ ಮಾಡ್ತಾರೆ, ಬಟ್ ನಿಮ್ಗೆ ಯಾವ ಗ್ಯಾಸ್ ಕನೆಕ್ಷನ್ ಅಂದ್ರೆ ಹತ್ತಿರದಲ್ಲಿರುವಂತಹ ಏಜೆನ್ಸಿಗಳು ಯಾವದಾವ ನಿಮಗೆ ನೇರೆಸ್ಟ್ ಅವ್ರು ತಂದು ಕೊಡ್ಬೇಕಿಲ್ಲ, ನಿಮ್ಗೆ ಗ್ಯಾಸ್ ತಗೊಂಡು ಬರ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ಬೇಕಿಲ್ಲ. ಅವಾಗ ನೀವೇನ್ ಮಾಡ್ಬೇಕು ಯಾವ ಏಜೆನ್ಸಿ ನಿಮ್ ಹತ್ರ ಇದೆ, ಅದ್ ಸಪೋಸ್ ನಮ್ಗೆ HP ಗ್ಯಾಸ್ ಅವರು ಸಮೀಪ ಇದ್ದಾರೆ ಸರ್ ಅಂದ್ರೆ ಆ ಒಂದು HP ಗ್ಯಾಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೇಳುತ್ತೆ. ಆ ಒಂದು ಮಾಹಿತಿಯನ್ನು ಬೇರೆ ಕೇಳೋದಿಲ್ಲ, ನಿಮ್ಮ ಡೀಟೇಲ್ಸ್ ಅನ್ನ ಕೇಳುತ್ತೆ ಸಂಪೂರ್ಣವಾಗಿ. ಆ ಒಂದು ಡೀಟೇಲ್ಸ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲಿ
ಭರ್ತಿಯನ್ನ ಮಾಡಬೇಕಾಗುತ್ತೆ. ನೋಡಬಹುದು ಕ್ಲಿಕ್ ಮಾಡ್ತಿದ್ದಾನೆ ನಾವು ಸಂಪೂರ್ಣವಾಗಿ myhpgas.in ಅಂತೇಳಿ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿದೆ. ಈ ಒಂದು ವೆಬ್ಸೈಟ್ ನ ಮುಖಾಂತರ ನೀವೇನ್ ಮಾಡಬಹುದು ಅಂದ್ರೆ ಗ್ಯಾಸ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ತರದ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡ್ಕೋಬಹುದು. ಇಲ್ಲ ಸರ್ ನಾನು ಹೊಸದಾಗಿ ಇವತ್ತು ಗ್ಯಾಸ್ ತಗೋತಾ ಇದೀನಿ, ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದೆ ಅಂದ್ರೆ ಈ ಒಂದು ಭಾಷೆ ಕೂಡ ನೀವು ಕನ್ನಡದಲ್ಲಿ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ಕನ್ನಡ ಅಂತ ಸೆಲೆಕ್ಷನ್ ಮಾಡ್ಕೊಂಡ್ರೆ ಈ ಕಂಪ್ಲೀಟ್ ಆಗಿ ಒಂದು ಪೇಜ್ ಕನ್ನಡದಲ್ಲಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ತಲೆ ಕೆಡಿಸ್ಕೋಬೇಡಿ, ಇದು ಕನ್ನಡದಲ್ಲಿ ಲೋಡ್ ಆಗ್ತಾ ಇಲ್ಲ, ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ. ವಾಪಸ್ ಮತ್ತೆ HP ಗ್ಯಾಸ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದಾನೆ. ವಾಪಸ್ ನಮಗೆ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಯಾಕಂದ್ರೆ HP ಗ್ಯಾಸ್ ಕನೆಕ್ಷನ್ ತಗೋತಾ ಇದೀವಿ ಅಂದ್ರೆ ನಾವು ಇವತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ನೋಂದಣಿಯನ್ನ ಮಾಡ್ಕೋತಾ ಇದೀವಿ. ಹಾಗಾಗಿ ಈ ರೀತಿಯಾಗಿ ಬಂದಾಗ ನಾವು ಇಲ್ಲಿ ಸೈನ್ ಇನ್ ಮಾಡಬಹುದು, ನ್ಯೂ ಯೂಸರ್ ಮಾಡಬಹುದು, NS ಒಂದು ND ಸೈನ್ ಇನ್ ಮಾಡಬಹುದು. ಯಾವುದು ಬೇಕಾಗಿಲ್ಲ ಸರ್ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ ಅಂದ್ರೆ ಇಲ್ಲಿಂದ ಕೆಳಗಡೆ ಕಾಣಿಸ್ತಾ ಇದೆ ರಿಜಿಸ್ಟ್ರೇಷನ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಪೇಜ್ ಕೂಡ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅದರಲ್ಲಿ ನಿಮ್ಮ ಒಂದು ಮಾಹಿತಿಯನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಮತ್ತೆ ಯಾರ ಹೆಸರ ಮೇಲೆ ನೀವು ಒಂದು ಗ್ಯಾಸ್ ಅನ್ನ ತಗೋತಾ ಇದ್ರಿ ಅವರ ಒಂದು ಡೀಟೇಲ್ಸ್ ಆಗಿರಬಹುದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೀವು ಏನ್ ಮಾಡಬೇಕಾಗಿದೆ. ಇಲ್ಲಿ ರೆಗ್ಯುಲರ್ ಕನೆಕ್ಷನ್ ಒಂದು ರಿಜಿಸ್ಟ್ರೇಷನ್ ಅಂತ ಇದ್ದಿರುತ್ತೆ. ನಾವು ಉಜ್ವಲ ಯೋಜನೆ ಅಡಿಯಲ್ಲಿ ಕನೆಕ್ಷನ್ ತಗೋತಾ ಇದೀವಿ ಅಂದ್ರೆ ಉಜ್ವಲ ಬೆನಿಫಿಷರಿ ಕನೆಕ್ಷನ್ ಅಂತ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಬರುವಂತಹ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನೀವೇನ್ ಮಾಡಬೇಕಾಗಿದೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದ್ರೆ ಅಲ್ಲಿ ನಾವು ನೋಂದಣಿಯನ್ನ ಮಾಡ್ಕೋಬೇಕಾಗುತ್ತೆ, ಒಂದು ಫಾರ್ಮ್ ಅನ್ನ ಭರ್ತಿ ಮಾಡಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ಆದ ನಂತರ ನಾವೇನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಕೇಳುವಂತ ಎಲ್ಲ ಕಂಡೀಷನ್ಗೆ ಒಪ್ಪಿದ್ದೀವಿ ಅಂತೇಳಿ ನಾವು ಕ್ಲಿಕ್ ಅನ್ನ ಮಾಡ್ಕೊಂಡು ಕೆಳಗಡೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಅನ್ನ ಇನ್ನಷ್ಟು ಮಾಹಿತಿಯನ್ನ ಆಧಾರ್ ಕಾರ್ಡ್ KYC ಮಾಡ್ಕೊಂಡು ನಾವು ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಒಂದು ಡಿಸ್ಟ್ರಿಬ್ಯೂಟರ್ ನೇಮ್ ಅಂತ ನಾವು ಹಾಕ್ಬೇಕಾಗುತ್ತೆ. ನೇಮ್ ಗೊತ್ತಿಲ್ಲ ಅಂದ್ರೆ ನೀವು ಲೊಕೇಶನ್ ವೈಸ್ ಕೂಡ ನೀವೇನ್ ಮಾಡಬಹುದು, ಸರ್ಚ್ ಅನ್ನ ಮಾಡ್ಕೋಬಹುದು. ಅಂದ್ರೆ ಗ್ಯಾಸ್ ಏಜೆನ್ಸಿ ಅವರ ಒಂದು ಡಿಸ್ಟ್ರಿಬ್ಯೂಟರ್ ಹೆಸರು ಇದ್ದಿರತ್ತೆ, ಅದು ಗೊತ್ತಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಲೊಕೇಶನ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಏನ್ ಮಾಡಬಹುದು, ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ, ಇಲ್ಲಿಂದ ನಿಮ್ಮ ಜಿಲ್ಲೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಇಲ್ಲಿಂದ ಡಿಸ್ಟ್ರಿಬ್ಯೂಟರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಕರ್ನಾಟಕ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದಾನೆ, ಡಿಸ್ಟ್ರಿಬ್ಯೂಟರ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದಾನೆ. ಮಾಡಿದ ನಂತರ ಇಲ್ಲಿಂದ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದಾನೆ. ನೋಡಬಹುದು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ತಿದ್ದಾನೆ. ಆ ಒಂದು ಡಿಸ್ಟ್ರಿಬ್ಯೂಟರ್ ಅಡ್ರೆಸ್ ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ, ನಿಯರೆಸ್ಟ್ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದ್ದಿರುತ್ತೆ. ಸಂಪೂರ್ಣವಾಗಿ ನೋಡಿದ ನಂತರ ನಾವೇನ್ ಮಾಡಬೇಕು, ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ KYC ಅಪ್ಲಿಕೇಶನ್ ಕೂಡ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ, ಇವರ ಡೀಟೇಲ್ಸ್ ಫುಲ್ ನೇಮ್ ಆಗಿರಬಹುದು ಎಲ್ಲವನ್ನು ಕೂಡ ನೀವೇನ್ ಮಾಡಬೇಕಾಗುತ್ತೆ. ಮತ್ತೆ ಅದರ ಕೆಳಗಡೆ ನೋಡಬಹುದು ಇವರ ಡೀಟೇಲ್ಸ್ ಅಂತ ಕೇಳುತ್ತೆ. ಅವಾಗ ನೀವೇನ್ ಮಾಡಬೇಕು, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆ ಅದೇ ರೀತಿಯಾಗಿ ಹೆಸರನ್ನು ಹಾಕೋಬೇಕು. ಡೇಟ್ ಆಫ್ ಬರ್ತ್ ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಕಾಸ್ಟ್ ಅಂತ ಬರುತ್ತೆ, ನಿಮ್ಮ ಜಾತಿ ಕೂಡ ನೀವು ಸಂಪೂರ್ಣವಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಯಾವ ಕಾಸ್ಟ್ ಇಂದ ನೀವು ಬಿಲಾಂಗ್ ಇದ್ದೀರಿ ಅದನ್ನು ಕೂಡ ಹಾಕೊಳ್ಳಿ. ಇಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೀವೇನ್ ಮಾಡಬೇಕು, ಕನೆಕ್ಷನ್ ಅಡ್ರೆಸ್ ಕೂಡ ನೀವು ಕಂಪ್ಲೀಟ್ ಆಗಿ ಹೇಳಬೇಕಾಗುತ್ತೆ. ರೂರಲ್ ಅಥವಾ ಅರ್ಬನ್ ಅಂದ್ರೆ ಆ ಒಂದು ನಗರ ಪ್ರದೇಶ, ರೂರಲ್ ಅಂದ್ರೆ ಗ್ರಾಮೀಣ ಪ್ರದೇಶ ಅಂತ ನಾವು ಸೆಲೆಕ್ಷನ್ ಮಾಡ್ಕೋಬಹುದು. ಎರಡರಲ್ಲಿ ಒಂದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಇಮೇಲ್ ID ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ, ಸ್ಟಾರ್ ಮಾರ್ಕ್ ಯಾವ್ದಕ್ಕಿದೆ ಅದು ಕಡ್ಡಾಯವಾಗಿ ನಾವು ಭರ್ತಿ ಮಾಡಬೇಕು. ಸ್ಟಾರ್ ಮಾರ್ಕ್ ಯಾವ್ದಕ್ಕಿಲ್ಲ ಅದು ಬಿಟ್ಟರು ಕೂಡ ಅಪ್ಲಿಕೇಶನ್ ತಗೊಳುತ್ತೆ. ಸಂಪೂರ್ಣವಾಗಿ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಡೀಟೇಲ್ಸ್ ಕೂಡ ಹಾಕಬೇಕಾಗುತ್ತೆ. 300 ರೂಪಾಯಿ ನಮಗೆ ಪ್ರತಿ ತಿಂಗಳು ಸಬ್ಸಿಡಿ ಬೇಕಾಗಿತ್ತು ಅಂದ್ರೆ ಈ ಒಂದು ಡೀಟೇಲ್ಸ್ ಕೂಡ ಕಂಪಲ್ಸರಿ ನಾವು ಹಾಕ್ಲೇಬೇಕಾಗುತ್ತೆ. ಅದಾದ ನಂತರ LPG ಒಂದು ಕನೆಕ್ಷನ್ ಡೀಟೇಲ್ಸ್ ಕೂಡ ನೀವು ಕೊಡಬೇಕಾಗುತ್ತೆ. 5 kg ಅಥವಾ ಸಿಂಗಲ್ 14 kg ಗ್ಯಾಸ್ ಬೇಕಾ, ನನಗೆ 14 kg ಇರೋದ್ರಿಂದ ಸೆಲೆಕ್ಷನ್ ಮಾಡ್ಕೋತಾ ಇದೀವಿ. ಇಲ್ಲಿ ದಾಖಲೆಗಳು ಏನೆಲ್ಲ ಕೊಡ್ತಾ ಇದೀರ ಅಂತ ಕೇಳುತ್ತೆ. ಅವಾಗ ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ ಸೆಲೆಕ್ಷನ್ ಮಾಡ್ಕೋಬಹುದು. ಮತ್ತೆ ಇನ್ನಿತರ ದಾಖಲೆಗಳು ಏನೆಲ್ಲ ಕೊಡ್ತಾ ಇದೀರಿ ಆ ಒಂದು ಅಡ್ರೆಸ್ ಪ್ರೂಫ್ ಕೂಡ ನೀವೇನ್ ಮಾಡೋದು, ಡೀಟೇಲ್ಸ್ ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ಒಂದು ಅಡ್ರೆಸ್ ಪ್ರೂಫ್ ಗೆ ಯಾವ ಡೀಟೇಲ್ಸ್ ಕೊಡ್ತಾ ಇದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಕಾಣಿಸಿರುವಂತಹ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ, ಪಾಸ್ಪೋರ್ಟ್ ಸೈಜಿನ ಫೋಟೋ ಅಪ್ಲೋಡ್ ಮಾಡಿ, ಜೊತೆಗೆ ಫ್ಯಾಮಿಲಿ ರೇಷನ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿ. ಮಾಡಿದ ನಂತರ ಫ್ಯಾಮಿಲಿ ಡೀಟೇಲ್ಸ್ ಕೂಡ ನೀವೇನ್ ಮಾಡಬೇಕು, ಇಲ್ಲಿಂದ ಆಡ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಎಲ್ಲ ಸದಸ್ಯರ ಒಂದು ಡೀಟೇಲ್ಸ್ ಅನ್ನ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಓಕೆನಾ, ಹಾಕಿದ ನಂತರ ಇಲ್ಲಿ ಡೀಟೇಲ್ಸ್ ಹಾಕೊಂಡು ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಆಡ್ ಮೆಂಬರ್ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಒಬ್ಬರೇ ಇಲ್ಲ ಸರ್ 5-6 ಜನ ಇದೀವಿ ಅಂದ್ರೆ ಆಡ್ ಮೆಂಬರ್ ಮಾಡ್ಕೊಂಡು ನೀವು ಎಲ್ಲ ಸದಸ್ಯರ ಒಂದು ಡೀಟೇಲ್ಸ್ ಅನ್ನು ಹಾಕೊಂಡು ಕೊಟ್ಟಿರುವಂತಹ ಮಾಹಿತಿ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿತ್ತು ಅಂದ್ರೆ ಒಂದ್ಸಾರಿ ವೆರಿಫಿಕೇಶನ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸಬ್ಮಿಟ್ ಕೊಡಬಾರ್ದು. ಸಮಾಧಾನದಿಂದ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಮೇಲ್ಗಡೆ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಪ್ರತಿಯನ್ನ ತಗೊಂಡು ನೀವೇನಾಗ್ಲೇ ಗ್ಯಾಸ್ ಏಜೆನ್ಸಿಯನ್ನ ನೀವು ಒಂದು ಸೆಲೆಕ್ಷನ್ ಮಾಡ್ಕೊಂಡಿದ್ರೋ ಆ ಒಂದು ಗ್ಯಾಸ್ ಏಜೆನ್ಸಿ ಅವರಿಗೆ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಹಾಕಿರುವಂತಹ ಒಂದು ಅರ್ಜಿ ನಮೂನೆ ಫಾರ್ಮ್ ಅನ್ನ ನೀವೇನ್ ಮಾಡಬೇಕು, ಪ್ರಿಂಟರ್ ತಗೊಂಡು ಅವರಿಗೆ ಕೊಟ್ರೆ ಅವರು ಸಂಪೂರ್ಣವಾಗಿ ಕೇವಲ 1 ವಾರದಲ್ಲಿ ನಿಮಗೆ ಅಪ್ರೂವಲ್ ಮಾಡಿಸಿ ಒಂದು LPG ಗ್ಯಾಸ್ ಕನೆಕ್ಷನ್ ಕೂಡ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ
ಸಂಪೂರ್ಣವಾಗಿ ಮಾಡಿಸಿ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಅಪ್ಲಿಕೇಶನ್ ಪ್ರಾರಂಭದಲ್ಲಿದೆ. ಬಹಳಷ್ಟು ಜನರಿಗೆ ಈ ಒಂದು ಅಪ್ಲಿಕೇಶನ್ ಸೌಲಭ್ಯ ಸಿಕ್ಕಿಲ್ಲ. ಇನ್ನಷ್ಟು ಜನ ಕೂಡ ಈ ಒಂದು ಭಾಗ್ಯವನ್ನ ತಗೋಬೇಕಾಗಿದೆ. ದಯವಿಟ್ಟು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಬೇಕು ವಿಡಿಯೋನ, ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ಜೊತೆಗೆ ಮೊಬೈಲ್ ಫೋನ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ಹತ್ತಿರದಲ್ಲಿರುವಂತಹ ಒಂದು ಗ್ಯಾಸ್ ಏಜೆನ್ಸಿ ಅವರಿಗೆ ಕೂಡ ನೀವು ಆ ದಾಖಲೆಗಳನ್ನ ತಗೊಂಡೋಗಿ ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲವನ್ನು ಕೂಡ ಕೊಟ್ರೆ ಅವರೇ ಕೂಡ ಅರ್ಜಿಯನ್ನ ಸಲ್ಲಿಸಿ ನಿಮಗೆ ಒಂದು ಗ್ಯಾಸ್ ಕನೆಕ್ಷನ್ ಕೂಡ ಮಾಡಿಸಿ ಕೊಡ್ತಾರೆ. ದಯವಿಟ್ಟು ಎರಡು ವಿಧಾನಗಳನ್ನ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ, ಬಹಳಷ್ಟು ವಿಡಿಯೋಸ್ ಗಳನ್ನ ಮಾಡಿ ನಿಮಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ತಗೊಂಡು ಬರ್ತಾ ಇರ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.